ನಾವೆಲ್ಲರೂ ಭಕ್ತಿಯಿಂದ ಶಾಂತರಾಗಿ ಸಮಾಧಾನದಿಂದ ಚಿತ್ತವನ್ನಿಟ್ಕೊಂಡು ಮನಸ್ಸನ್ನು ಹೊಯ್ದಾಡಿಸದಂತೆ, ಮನಸ್ಸನ್ನು ಆ ಕಡೆ ಈ ಕಡೆಗೆ ಚಂಚಲತೆಯನ್ನು ಮಾಡದಂತೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದಾಗಲೇ ಭಗವಂತನ ಕರುಣೆ ನಮ್ಮೆಲ್ಲರಿಗೂ ಆಗುವಂಥದ್ದು. ಬನ್ನಿ, ನಾನು ನೀವುಗಳೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಅಂತರಂಗದ ಅಮೃತ ಅಂತರನುಭವದಮೃತ, ಅಂತರಂಗದ ಅಮೃತ ಅಂತರನುಭವದಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಅಮೃತ ಪರಮಾಮೃತ ಸಿದ್ಧ ಬಸವನ ಚರಿತಾಮೃತ, ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ, ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ, ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ, ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ, ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನಾನು ನೀವುಗಳೆಲ್ಲ ಕೂಟನೂರಿನ ಮಲ್ಲ ಕವಿ ವಿರಚಿತ ಕೋಳ್ಕೂರದ ಸಿದ್ಧ ಬಸವೇಶ್ವರರ ಪರಮ ಪವಿತ್ರವಾಗಿರುವ ಕಥಾಮೃತವನ್ನು ಪುರಾಣವನ್ನು ಕೇಳ್ತಾ ಬಂದಿದ್ದೇವೆ. ಬಹಳಷ್ಟು ಸುಂದರವಾಗಿ ಕವಿಗಳು ಹೇಳ್ತಾ ಇದ್ದಾರೆ. ಅವರು ಅರಮನೆಯನ್ನು ಬಿಟ್ಟು ಹೊರಟರು, ಐಶ್ವರ್ಯವನ್ನು ಬಿಟ್ಟು ಹೊರಟರು, ಅರಸೊತ್ತಿಗೆಯನ್ನು ಬಿಟ್ಟು ಹೊರಟರು. ಯುವರಾಜನಾಗಿ ಮಹಾರಾಜನಾಗಿ ಏನೆಲ್ಲ ವೈಭವದಿಂದ ಮೆರೆಯಬೇಕಾಗಿರುವಂಥ ಬಸವಣ್ಣನವರು ವೈಭವ ಬೇಡ, ವಜ್ರ ವೈಡೂರ್ಯಗಳು ಬೇಡ, ಮುತ್ತು ರತ್ನಗಳು ಬೇಡ, ಚಿನ್ನದ ಕಿರೀಟ ಬೇಡ, ಎಲ್ಲೆಲ್ಲಿ ನನ್ನ ಭಕ್ತರಿದ್ದಾರೆ ಆ ಭಕ್ತರನ್ನು ನೇರವಾಗಿ ಕಂಡು ನಾನು ಉದ್ಧರಿಸಬೇಕಾಗಿದೆ ಅಂತ ತಿಳ್ಕೊಂಡು ಆ ಸಂಪತ್ತೆಲ್ಲವನ್ನು ಕೂಡ ತ್ಯಾಗ ಮಾಡಿ ಹೊರಟರು ಸಿದ್ಧ ಬಸವೇಶ್ವರರು, ಬಾಲಬಸವಣ್ಣನವರು. ಹೇಗೆ ಹೊರಟರು? ಶಿವನಾಮ ಸ್ಮರಣೆ ಮಾಡುತ್ತಾ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಹೊರಟರು ಅವರು. ಆ ಶಿವನಾಮ ಸ್ಮರಣೆಯೊಳಗಿರುವಂಥ ಆನಂದ, ಶಿವನಾಮ ಸ್ಮರಣೆಯೊಳಗಿರುವಂತಹ ಸಂತೃಪ್ತಿ ಅದು ಬೇರೆ ಯಾವ ಮಂತ್ರಗಳಲ್ಲಿಲ್ಲ. ಕೋಟಿ 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 ಮಂತ್ರಗಳಿದ್ದಾವೆ. ಆ ಕೋಟಿ ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವ ಮಂತ್ರ ಶಿವನಾಮ. ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ. ಈ ಓಂ ಅನ್ನುವಂಥದ್ದು ಅ ಉ ಮ ಸೇರಿದ ಮೇಲೆ ಓಂ ಆಗತ್ತೆ. ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 5 ಗಂಟೆ 5:30 ಅಂತ ಇಟ್ಕೋರಿ. ಬ್ರಾಹ್ಮಿ ಮುಹೂರ್ತ ಅಂದ್ರೆ 5 ಗಂಟೆ ಆದ್ರೆ ಮತ್ತೆಲ್ಲ ಹೋಗಿರ್ತದೆ. 3 ಗಂಟೆಯಿಂದನೇ ಪ್ರಾರಂಭ. ಎದ್ದು ಕೂಡಲೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಹಿರಿಯರಾಗಲಿ ಯಾರೇ ಆಗಲಿ ಎದ್ದು ಕೂಡಲೇ ಅಲ್ಲೇ ಹಾಸಿಗೆ ಒಳಗೆ ಕೂತ್ಕೊಂಡಾದರೂ ಪರವಾಗಿಲ್ಲ, ಇಲ್ಲ ಒಂದಿಷ್ಟು ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಎಲ್ಲ ಫ್ರೆಶ್ ಆಗಿ ಒಂದು 21 ಸಾರಿ ಓಂಕಾರ ಧ್ಯಾನ ಮಾಡಬೇಕು. ಓಂ ಅನ್ಬೇಕು. ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಬಾಯಿಂದ ಓಂ ಅಂತ ಬಿಡ್ಬೇಕು. ಈ ಮನಸ್ಸು ವಿಶಾಲ ಆಗ್ತದೆ. ಮನಸ್ಸಿನೊಳಗಿರುವಂಥ ವಿಕಾರ ಗುಣ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ
ಅವು ನಿಯಂತ್ರಣದಲ್ಲಿರ್ತಾವ. ಹಾಗಾಗಿ ಬಾಲಬಸವಣ್ಣನವರು ಪ್ರಣವ ಓಂ, ಮುಂದೆ ಪಂಚಾಕ್ಷರ ಮಂತ್ರ. ಪಂಚಾಕ್ಷರ ಅಂದರೆ ಎಷ್ಟು ರೀ? ಅವರ 5. ಇಲ್ಲೇ ನಮ್ಮ ತಂಗಿ ಹೇಳಿದ್ಲು ನೋಡ್ರಿ, ಸಣ್ಣ ಮಗಳು ಹೇಳಿದ್ಲು. ಪಂಚಾಕ್ಷರ ಅಂದ್ರೆ 5. ನಮಃ ಶಿವಾಯ, ನ ಮ ಸಿ ವಾಯ. ನಮಃ ಶಿವಾಯ ಇದು ಪಂಚಾಕ್ಷರ. ಅದಕ್ಕೆ ಓಂ ಸೇರಿಸಿದ್ರೆ ಷಡಕ್ಷರ ಆಗ್ತದ, ಪ್ರಣವ ಪಂಚಾಕ್ಷರ ಅಂತ ಆಗ್ತದ. ನಮ ಶಿವಾಯ ಇದನ್ನು ಹೇಗೆ ಜಪ ಮಾಡೋದು? ನಮ ಶಿವಾಯ ನನ್ನದೇನಿಲ್ಲ ಎಲ್ಲ ಸಿದ್ಧ ಬಸವೇಶ್ವರಂದು. ಹೆಂಗೆ ಜಪ ಮಾಡಿದ್ರಿ? ನಂದೇನಿಲ್ಲ ಎಲ್ಲ ಸಿದ್ಧ ಬಸವೇಶ್ವರಂದು, ನಂದೇನಿಲ್ಲ ಎಲ್ಲ ಶಿವಂದು, ನಂದೇನಿಲ್ಲ ಇಲ್ಲಿರುವುದೆಲ್ಲ ಪರಮಾತ್ಮಂದು. ನಾನು ಶಾಶ್ವತ ಅಲ್ಲ, ನನ್ನದು ಶಾಶ್ವತ ಅಲ್ಲ, ನನ್ನೊಂದಿಗೆ ಇರುವವರು ಯಾರೂ ಕೂಡ ಶಾಶ್ವತ ಅಲ್ಲ. ಈ ಜಗತ್ತಿನಲ್ಲಿ ನಾನು ಬರುವ ಪೂರ್ವದಲ್ಲಿ, ನಾನು ಹೋದ ಮೇಲೆ, ನಾನು ಇರುವಾಗಲೂ ಕೂಡ ಶಾಶ್ವತವಾಗಿ ಇರುವವರು ಯಾರಪ್ಪ ಅಂದ್ರೆ ಅದು ಶ್ರೀ ಗುರು ಸಿದ್ಧ ಬಸವೇಶ್ವರರು ಅಂತ. ನೀವು ಬರೋಕ್ಕಿಂತ ಮೊದಲ ಇದ್ರ ಇಲ್ರಿ? ಸಿದ್ಧ ಬಸವೇಶ್ವರ ಇದ್ದರು? ನೀವು ಬರೋ ಮೊದಲು ಇದ್ರ ಇಲ್ರಿ? ನಮಗೇನು ಗೊತ್ತ್ರಿ? ನೀವು ಹೋಗಿಂದ ಇರ್ತಾರಿಲ್ರಿ? ನಮಗೇನು ಗೊತ್ತ್ರಿ? ಈಗ ಅದಾರ ಇಲ್ರಿ? ಇರ್ಬೇಕ್ರಿ. ಹಿಂಗಾಗೈತೆ ನಮ್ಮದು. ಯಾವಾಗಲೂ ಇರ್ತಾರೆ. ಯಾಕಂದ್ರೆ ಸಿದ್ಧ ಬಸವೇಶ್ವರ ಅಂದ್ರೆ ಶಿವನೇ ಸಿದ್ಧ ಬಸವೇಶ್ವರನಾಗಿ ಭೂಮಿಯ ಮೇಲೆ ಅವತರಿಸಿ ಬಂದಿದ್ದಾರೆ. ಅಂತಹ ಬಾಲಬಸವಣ್ಣನವರು ಕಂಚೀಪುರವನ್ನು ಅವರು ಬಿಟ್ಟರು, ಶಿವಾಯ ನಮ ಅನ್ಕೊಂತ ಬಿಟ್ಟರು. ಇಂತಪ್ಪ ಮಹಿಮೆಯ ನಾಂತ ಶ್ರೀ ಬಸವೇಶ ಸಂತೋಷದಿಂದಲಿ ಅವರ ಈ ಮಾತು ಬಹಳ ಮುಖ್ಯ ನೋಡ್ರಿ. ಕಂಚೀಪುರವನ್ನು ಬಿಡಬೇಕಾದ್ರೆ, ಶಿವಕಂಚಿ ಪಟ್ಟಣವನ್ನು ಬಿಡಬೇಕಾದ್ರೆ, ಅರಮನೆಯನ್ನು ತ್ಯಾಗ ಮಾಡಿ ಬರಬೇಕಾದ್ರೆ ಹೇಗೆ ಬಂದ ಅನ್ನುವಂಥದ್ದನ್ನು ಮಲ್ಲಕವಿಗಳು ಹೇಳ್ತಾ ಇದ್ದಾರೆ. ಇಂತಪ್ಪ ಮಹಿಮೆಯನಾಂತ ಶ್ರೀ ಬಸವೇಶ ಸಂತೋಷದಿಂದಲೀ ಕಂಚೀಪುರವ ಅಂತರಿಸುತ್ತಲಾಗ. ಕಂಚಿಯ ಪುರವನ್ನು, ಅರಮನೆಯನ್ನು ಹೇಗೆ ಬಿಟ್ಟರು ಬಸವಣ್ಣನವರಂದರೆ ಸಂತೋಷದಿಂದ ಬಿಟ್ಟರು. ಅಳ್ಕೋಂತ ಬಿಡಲಿಲ್ಲ. ನೀವು ನಿಮ್ಮ ತವ್ರ ಮನೆ ಬಿಡ್ಬೇಕಾದ್ರೆ ಗಂಡನ ಮನೆಗೆ ಬರುವಾಗ ಹೆಂಗೆ ಬರ್ತೀರವರ? ದೊಡ್ಡಪ್ಪ ಟಾಟಾ, ಅಣ್ಣ ಬಾಯ್ ಬಾಯ್ ಅಂತೀರೇನು? ಇದ್ದೂರಾಗ ಕೊಟ್ಟಿರಲಿ, ಅಳಿಸ್ಲಾರ್ದನ ಯಾವ ಹೆಣ್ಮಕ್ಳು ಗಂಡನ ಮನೆಗೆ ಬಂದಿಲ್ಲ. ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗೋದೈತಪ್ಪ ಅಂದ್ರೆ ಅಲಾರಾಮ್ ಇಟ್ಕೊಳಂಗಿಲ್ಲ. ಬಸ್ಸಿಗೆ ಇಷ್ಟೊತ್ತಿಗೆ ನೀ ತಯಾರಾಗಂತ ಗಂಡ ಹೇಳೋ ಅವಶ್ಯಕತೆ ಇಲ್ಲ. ತವ್ರ ಮನೆಗೆ ಹೋಗುವುದದ ಅಂದ್ರೆ ಒಂದು ವಾರ ಮೊದಲ ಬ್ಯಾಗ್ ರೆಡಿಯಾಗಿ ಕಟ್ಟಿ ಮೇಲೆ ಇರ್ತದ. ಗಂಡನ ಮನೆಗೆ ಹೋಗೋದಂದ್ರೆ ಆರಾಮಿಲ್ಲವ ನನಗೆ ಹೆಂಗೆ ಬರ್ತ ನೋಡ್ರಿ, ಜಡ್ಡ ಬರುತ್ತೆ, ರೋಗ ಬರುತ್ತೆ, ಆರಾಮಿಲ್ಲಾರ್ದಂಗೆ ಆಗತ್ತೆ. ಮುಂಜಾನೆ 6ಕ್ಕೆ ತಯಾರಾದವ್ರು ಸಾಯಂಕಾಲ 6 ಬಸ್ಸಿಗೆ ಹತ್ತಿದ್ರು ಪುಣ್ಯ. ನೋಡ್ರಿ, ಒಬ್ಬವ ಹೊಸದಾಗಿ ಮದುವೆ ಆಗಿದ್ದ ಕರೆಯೋದಕ್ಕೆ, ಹೆಂಡತಿಯನ್ನು ಕರೆಯೋದಕ್ಕೆ ಹೋದ. ಮತ್ತು ಹೆಂಡತಿಯನ್ನು ಮೊದಲು ಸಾರಿ ಕರ್ಕೊಂಡು ಬರೋದಂದ್ರೆ ಭಾಳ ಖುಷಿ ಇರ್ತೈತೆ ಹುಡುಗರಿಗೆಲ್ಲ, ಭಾರಿ ಭಾರಿ ಆನಂದ ಇರ್ತೈತೆ. ಏನು ಟಿಪ್ ಟಾಪ್ ಆಗಿ ಹೋಗ್ಬಿಟ್ಟ, ಆನಂದವಾಗಿ ಹೋಗ್ಬಿಟ್ಟ. ಹೋದ ಕೂಡಲೇನ ಮರುದಿನ ಮುಂಜಾನೆ ಎದ್ದ ಕೂಡಲೇ ತಯಾರಾಗಿ ಬರಬೇಕಲ್ಲ. ಬೆಳಿಗ್ಗೆ ಆ ಹೆಣ್ಮಗಳು ತಯಾರಾದರು. ಮತ್ತು ಮೊದಲು ಸಾರಿ ಗಂಡನ ಮನೆಗೆ ಬರಬೇಕು ಅಂದಾಗ 4-6 ಮನೆ ಉಡಿಯಕ್ಕೆ ಹಾಕ್ತಾರೆ. ಒಂದು 4-6 ಜನ ಕಳಿಸೋದಕ್ಕೆ ಬರ್ತಾರೆ. ಕಳಿಸೋದಕ್ಕೆಲ್ಲ ಅವರು ಬಂದ ಕೂಡಲೇನ ಆ ಹೆಣ್ಮಗಳು ಉಡಿಯಕ್ಕೆನೆಲ್ಲ ಹಾಕ್ಕೊಂಡು ಕೂಡಲೇನ ಉಡಿಯಕ್ಕೆ ಹಾಕಿದ್ರು. ಅಕ್ಕಪಕ್ಕದ ಮನೆಯವರೆಲ್ಲ ಶುಭ ಕೋರಿದರು. ತಂಗಿ ಹುಷಾರವ, ಹುಷಾರು ತಂಗಿ, ಹುಷಾರು. ಅವ್ರೇನು ಕಾರ್ಗಿಲ್ ಯುದ್ಧಕ್ಕೆ ಹೊಂಟಾರನ್ರಿ ಪಾಕಿಸ್ತಾನ ಬಾರ್ಡ್ರಕ್ಕೂ? ಹುಷಾರನ, ಹುಷಾರವ.
ಅಂದ್ಕೊಂಡು ಆಯ್ತು ರೀ ಹೋಗಿ ಬರ್ತೀನಿ ರೀ. ಅವ್ವಗೆ ನಮಸ್ಕಾರ ಮಾಡಿದ್ಲು, ದೊಡ್ಡಮ್ಮಗೆ ನಮಸ್ಕಾರ ಮಾಡಿದ್ಲು, ಓಣ್ಯಾಗಿದ್ದವರಿಗೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಗೆಳತಿಯರು ಎಲ್ಲರೂ ಕಳ್ಸಕ್ಕೆ ಬಂದು. ಇವ ಏನು ಕರಿಯಾಕೆ ಬಂದಿದ್ದೀವ, ಸುಮ್ಮನೆ ನಿಂತ್ಬಿಟ್ಟಿದ್ದೀವ. ಇವಂಗೇನು ಉಡಿಯೋಕ್ಕಿಲ್ಲ ಏನಿಲ್ಲ. ಗಂಡ್ಮಕ್ಳು ದೊಡ್ಡ ದುರ್ದೈವ ಇದು ಗಂಡ್ಮಕ್ಳು. ಇಲ್ಲೇನು ಕುಂತಾರೆ ಗಂಡ್ಮಕ್ಳಂಥ ದುರ್ದೈವಿಗಳೇ ಜಗತ್ತಿನಲ್ಲಿ ಯಾರೂ ಇಲ್ಲ. ಗಂಡ್ಮಕ್ಳಿಗೆ ಏನಿಲ್ಲ, ಎಲ್ಲ ಹೆಣ್ಮಕ್ಳಿಗೆ. ಉಡಿ ತುಂಬುದು ಹೆಣ್ಮಕ್ಳಿಗೆ. ಮತ್ತು ಯಾವುದಾದ್ರೂ ಮೊಟ್ಟ ಮೊದಲು ಮನೆ ಓಪನಿಂಗ್ ಮಾಡ್ಬೇಕಾದ್ರೆ 5 ಮಂದಿ ಮುತ್ತೈದೆಯರು ಕರೆದಿನವ, ನೀ ಬಾ. ಗಂಡ್ಮಕ್ಳಿಗಿಲ್ಲ ಇಲ್ಲ. ಬಸವಣ್ಣವ್ರು ನಿಮ್ಮನ್ನು ಒಬ್ಬರ ಕರೆದಾರನು ಉಡಿ ತುಂಬ್ಕೊಳಕ್ಕೆ? ಇಲ್ಲ ಇಲ್ಲ. ಲಕ್ಷ್ಮಕ್ಕನ್ನ ಕರೆದಾರ, ನಿಮ್ಮನ್ನಿಲ್ಲ ಇಲ್ಲ ಒಟ್ಟು. ಕರೆದೇ ಇಲ್ಲ, ಕರೆಯಂಗೆ ಇಲ್ಲ. ಗಂಡ್ಮಕ್ಳನ್ನ ಎದಕ್ಕೂ ಕರೆಯಂಗಿಲ್ಲ. ಮೊನ್ನೆ ಇಲ್ಲಿ ಕಲಬುರಗಿ ಒಳಗೆ ಉಡಿ ತುಂಬಿದ್ರು, 11,000 ಮಂದಿ ಉಡಿ ತುಂಬಿದ್ರು. ಒಬ್ಬ ಗಣಮಗಿಲ್ಲ ಅದ್ರಾಗ. ನಿಮ್ಗೆ ಉಡಿ ತುಂಬೋದು, ನಿಮ್ಗೆ ಸೀರೆ ಉಡಿಸೋದು, ನಿಮ್ಗೆ ಕುಬ್ಸದ ಕಣ ಕೊಡೋದು, ನಿಮ್ಗೆ ಗಣಮಕ್ಳಿಗೆ ಕೊನೆಗೆ ಬೆವ್ರು ಬಂದಾಗ ವರ್ಷಗೊಳಕ್ಕೆ ಒಂದು ಖರ್ಚಿಪ್ ಸತಿ ಕೊಡಂಗಿಲ್ಲ. ಇವ್ರದ್ದು ಹಣೆ ಬಾರಿ ಎಷ್ಟು ಕೆಟ್ಟ ಅಂತೀರಿ. ಮತ್ತು ಎಲ್ಲ ಹಬ್ಬ ನಿಮ್ಮ ಹೆಸರ್ಲೇನದವ್ರಿ ಅವರ. ಗಣಮಕ್ಳ ಹೆಸರಲ್ಲಿ ಒಂದು ಹಬ್ಬ ಇಲ್ಲ ನೋಡ್ರಿ. ಗೌರಿ ಹುಣ್ಣಿಮೆ ನಿಮ್ಮ ಹೆಸರ್ಲೆ, ಸೀಗಿ ಹುಣ್ಣಿಮೆ ನಿಮ್ಮ ಹೆಸರ್ಲೆ, ದೀಪಾವಳಿ ಹಬ್ಬ ನಿಮ್ಮ ಹೆಸರ್ಲೆ, ದಸರಾ ನಿಮ್ಮ ಹೆಸರ್ಲೆ, ಶ್ರಾವಣ ಮಾಸದಾಗ ಬರುವಂಥ ವರಲಕ್ಷ್ಮಿ ಪೂಜಾ ನಿಮ್ಮ ಹೆಸರ್ಲೆ, ಎಲ್ಲ ನಿಮ್ಮ ಹೆಸರ್ಲೆ. ಗಂಡ್ಮಕ್ಳಿಗೆ ಭಾಳ ಸಿಟ್ಟು ಬಂದು ಶಿವರಾತ್ರಿ ದಿನ ಉಪವಾಸ ಮಾಡಿದ್ರಂತ. ಶಂಭೋ ಶಂಕರ ಶಿವ ಪರಮಾತ್ಮ ಎಲ್ಲ ಅವರಿಗೆ ಕೊಟ್ಟಿಯಲ್ಲಪ್ಪ, ನಮ್ಮ ಹಣೆ ಬರ ಏನು ಒಂದೂ ಇಲ್ಲ ನಮ್ಮ ಹೆಸರ್ಲೆ. ಅವಾಗ ಶಿವ ಅಂದ, ಆಯ್ತಪ್ಪ ಇನ್ನು ಮುಂದೆ ಯಾವ ಹುಣ್ಣಿಮೆ ಐತಂದ. ಶಿವರಾತ್ರಿಯಾಗಿಂದ ಒಂದು ಹುಣ್ಣಿಮೆ ಬರುತ್ತೆ ನೋಡ್ರಿ. ಯಾವ ಹುಣ್ಣಿಮೆ? ಯಾವ ಹುಣ್ಣಿಮೆಪ್ಪ? ಹೋಳಿ ಹುಣ್ಣಿಮೆ. ಶಿವ ಅಂದ, ಇದು ಒಂದು ನಿಮಗೆ ಹೋಳಿ ಹುಣ್ಣಿಮೆ ಅಂದ್ರೆ ಹೊಯ್ಕೊಂತ ಹೋಗ್ರಿ ಮಕ್ಕಳ ಅಂತ. ಇದು ಒಂದು ಕೊಟ್ಟನು ನೋಡ್ರಿ ಶಿವ. ಇವ ಏನು ಕರಿಯಾಕೆ ಬಂದಿದ್ನಲ್ಲ ಹೆಂಡ್ತಿನ, ಇವ ತಿಮ್ಮ ನೋಡಿದ, ನೋಡಿ ಬಸ್ ಹತ್ತಿದ. ಬಸ್ ಹತ್ತಿ ಕುಂತ ಕೂಡಲೇನ ಅಳಕತ್ಕೊಂಡು ಪಾಪ ತಿಳಿದವ್ರು ಇದ್ರಿ, ಇಂಥವ್ರು ತಿಳಿದವ್ರು ಜ್ಞಾನಿಗಳು ಕುಂತವ್ರಲ್ಲ ಇಲ್ಲಿ ಇದ್ರು. ಅವ್ರಂದ್ರು, ಅಲ್ಲೋ ಯಾಕೆ ಅಳಕತ್ತಿ? ಕಂಡಕ್ಟರ್ ಅಳ್ತಾನ. ಯಾಕೆ ಅಳ್ತಾನ ಅಂದ್ರೆ ಮೊನ್ನೆ ಅವ್ರ ತಂಗಿ ಮದುವೆ ಮಾಡ್ಯಾನ. ಪಾಪ ಇವರು ನಮ್ಮ ತಂಗಿ ಅಂತ ತಿಳ್ಕೊಂಡು ತಮ್ಮ ತಂಗಿ ನೆನಪು ಮಾಡ್ಕೊಂಡು ಅಳಕತ್ತಾನ. ಅವ ಅಳ್ಕೊಂತ ಕಂಡಕ್ಟರ್ ಟಿಕೆಟ್ ಕೊಡಕತ್ತ. ಎಲ್ಲಿಗೆ ಹೋಗ್ಬೇಕು? ಟಿಕೆಟ್ ಕೊಡಕ್ಕೆ. ಡ್ರೈವರು ಅವ ಅಳ್ಕೊಂತ ಗಾಡಿ ಬಿಡಕತ್ತ. ಬಸ್ನಾಗಿದ್ದವ್ರು ಎಲ್ಲ ಅಳಕತ್ತರು. ನೀ ಯಾಕೆ ಅಳ್ತೀಯೋ? ಅವ್ರವ್ರ ಮಕ್ಕಳು ನೆನಪು ಮಾಡ್ಕೊಂಡು ಅಳಕತ್ತಾರ, ನೀ ಹೆಂಡ್ತಿ ಕರ್ಕೊಂಡು ಹೋಗಾಕತ್ತೀಯಲ್ಲ, ಖುಷಿಯಿಂದ ಹೋಗ್ಬೇಕು, ನೀ ಯಾಕೆ ಅಳ್ತಿ? ಅವ ಅಂದ, ಅದು ಬೇರೆನೇ ಐತಾಳ್ರಿ ಅಂದವ. ಯಾಕೋ? ಏನಿಲ್ರಿ, ಮುಂಜಾನೆ ದಾರಕ್ಕೆ ತಯಾರಾದ್ಲಿಕ್ಕೆ. ಆದರೆ ತಯಾರಾದ ಕೂಡ ಮೊದಲು ಅವ್ರ ಅವ್ಗೆ ನಮಸ್ಕಾರ ಮಾಡಿದ್ಲು, ಅವ್ರ ಅವ್ವ ಗಳಿಸಿದ್ಲು, ಅವ್ರ ಅಪ್ಪ ಗಳಿಸಿದ್ಲು, ಓಣಿಯಾಗಿದ್ದ ಗೆಳತಿಯರಿಗೆ ಗಳಿಸಿದ್ಲು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೆ ಗಳಿಸಿದ್ಲು. ಇಡೀ ಊರು ಮಂದಿ ಗಳಿಸಿ ಬಸ್ ಸ್ಟ್ಯಾಂಡ್ ಮಟ್ಟ ಕರ್ಕೊಂಡು ಬಂದ್ಲು. ಬಸ್ಸಿಗೆ ಬಂದು ಕುಳೆನ ಕಂಡಕ್ಟರ್ ನಡೆಸಿದ್ಲು, ಡ್ರೈವರ್ ನಡೆಸಿದ್ಲು, ಬಸ್ನ್ಯಾಗ ಕುಂತವ್ರು ಎಲ್ಲರನ್ನೂ ಅಳಿಸಿದ್ಲು. ಅದಕ್ಕೆ ಇನ್ನು ಸಾಯೋ ತನಕ ನನ್ನ ಎಷ್ಟು ಅಳಿಸ್ತಾಳೋ ಏನಂತ ನೆನಪು ಮಾಡ್ಕೊಂಡು ಈಗ ಅಳಕತ್ತೀನಿ ರೀ ಅಂದವ. ಅಳಕತ್ತೇನ್ರಿ. ಹೆಣ್ಮಕ್ಳು ಯಾರು ಸಂತೋಷದಿಂದ ಅಷ್ಟು ಸುಲಭವಾಗಿ ತವರು ಮನೆಯನ್ನು ಬಿಟ್ಟು ಹೋಗಂಗಿಲ್ಲ. ಯಾಕೆ? ಅದು ಹಾಲುಂಡ ತವರು. ತನಗೆ ಜನ್ಮ ನೀಡಿರುವಂಥ ತಾಯಿ ತಂದೆ ಬಂಧು ಬಳಗ ಹುಟ್ಟಿದ ಊರನ್ನು ಬಿಟ್ಟು ಅಪರಿಚಿತವಾಗಿರುವಂಥ ಒಂದು ಗ್ರಾಮಕ್ಕೆ ಹೋಗಿ ಅಪರಿಚಿತನಾಗಿರುವಂಥ ಒಬ್ಬ ಪುರುಷನೊಂದಿಗೆ ಜೀವನದ ಕೊನೆಯವರೆಗೂ ಬದುಕಬೇಕಲ್ಲ. ಹಡೆದ ತಾಯಿಯನ್ನು ಬಿಟ್ಟು ಹೋಗಬೇಕಾದ್ರೆ ಆ ತಾಯಿಗೆ ಏನೆಲ್ಲ ನೋವಾಗಿರ್ತದೆ. ತುಂಬ ಭಾವುಕರಾಗಿ ಅವರು ಬರ್ತಾರೆ. ಇಲ್ಲಿ ಪೂಜ್ಯರಾಗಿರುವಂತಹ ಬಾಲಬಸವೇಶ್ವರರು ಅವರು ಉತ್ತರ ದೇಶದತ್ತ ಹೊರಟಿದ್ದಾರೆ. ತಮಿಳುನಾಡಿನಿಂದ ಉತ್ತರ ದೇಶದತ್ತ ಹೊರಟಿದ್ದಾರೆ. ಉತ್ತರ ದೇಶದತ್ತ ಹೋಗುವಾಗ ಅವರ ಮಹಾಪಾದ ಸಿದ್ಧ ಬಸವೇಶ್ವರರ ಬಾಲಬಸವಣ್ಣನವರ ಮಹಾಪಾದ ಎಷ್ಟು ಅಪರೂಪವಾಗಿ ಕವಿಗಳು ಈ ಕಾವ್ಯವನ್ನು ಅವರು ಹೇಳ್ತಾರೆ. ಸೀಮಿ ಸೀಮಿಗಳೋಳು ಗ್ರಾಮ ಗ್ರಾಮದೊಳಿಪ್ಪ ಯೋಮಕತೀತಜ್ಞರಿಗೆ ಕಾಮಿತ ಫಲಗಳ ಪ್ರೇಮದಿಂದ ಈಯುತ ಆ ಮಹಾಮಹಿಮನು ಉತ್ತರದತ್ತ ಬರುತ್ತಿರ್ದನು. ಉತ್ತರದತ್ತ ಬರುತ್ತಿರ್ದನು. ಕವಿಗಳು ಹೇಳಿದರು.
ಅವರು ಹೇಳ್ತಾ ಇದ್ದಾರೆ, ಅವರೇನು ಪ್ರಯಾಣವನ್ನು ಬೆಳೆಸಿದರು, ಸೀಮೆಗಳೊಳು, ಗ್ರಾಮಗಳೊಳು, ಮತ್ತು ಬರಬೇಕಾದ್ರೆ ಹಲವಾರು ಊರುಗಳು ಬರ್ತಾವ, ಹಲವಾರು ಸೀಮೆಗಳು ಬರ್ತಾವ. ಆ ಸೀಮೆಗಳಲ್ಲಿ ಯಾವಾಗ ಪೂಜ್ಯರು ದಯಮಾಡಿಸ್ತಾ ಇದ್ರೋ, ವೀರ ವೈರಾಗ್ಯ ಚಕ್ರವರ್ತಿಗಳಾಗಿರುವಂಥ ಬಸವೇಶ್ವರರು ದಯಮಾಡಿಸ್ತಾ ಇದ್ರೋ, ಆ ಬಸವೇಶ್ವರರನ್ನು ಸ್ವಾಗತ ಮಾಡುವುದಕ್ಕಾಗಿ, ವೀರ ವೈರಾಗ್ಯ ಚಕ್ರವರ್ತಿ ಆಗಿರುವಂತಹ ಸಿದ್ಧ ಬಸವೇಶ್ವರರನ್ನು ಸ್ವಾಗತ ಮಾಡುವುದಕ್ಕಾಗಿ ಸೀಮೆಗಳಲ್ಲಿ ಸಾವಿರಾರು ಜನ ಪೂಜ್ಯರ ಪಾದಗಳ ದರ್ಶನವನ್ನು ಮಾಡುವುದಕ್ಕಾಗಿ ಕಾಯ್ತಾ ಇದ್ರಂತೆ. ಹೇಗೆ? ಮಡಿಯಾಗಿ ಕಾಯ್ತಾ ಇದ್ರು. ಗುರುಗಳ ಪಾದ ಸ್ಪರ್ಶವನ್ನು ಮಾಡಬೇಕಾದ್ರೆ, ಗುರುಗಳ ದರ್ಶನವನ್ನು ಮಾಡಬೇಕಾದ್ರೆ ನಾವು ಮಡಿಯಾಗಿರಬೇಕು. ನಾವು ಉಟ್ಕೊಂಡಿರುವಂಥ ಉಡುಗೆಗಳೆಲ್ಲವೂ ಕೂಡ ಮಡಿಯಾಗಿರಬೇಕು. ಕೇವಲ ಮೈಯನ್ನು ಮಡಿ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ, ತೊಟ್ಕೊಂಡಿರುವಂಥ ಬಟ್ಟೆಗಳನ್ನು ಮಡಿ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ. ಯಾರ್ಯಾರು ತಮ್ಮ ಮನಸ್ಸನ್ನು ಮಡಿ ಮಾಡಿಕೊಂಡಿದ್ರೋ, ಮಡಿ ಮಾಡಿಕೊಂಡಂಥವರೆಲ್ಲರಿಗೂ ಕೂಡ ಸಿದ್ಧ ಬಸವೇಶ್ವರರು ದರ್ಶನವನ್ನು ನೀಡ್ತಾ ಇದ್ರು. ಅಪ್ಪ ಅವರು ಮುಂದವರು ಕವಿಗಳು ಹೇಳಿದರು, ಎಷ್ಟು ಚಂದ ಹೇಳಿದರು. ಯಾರ್ಯಾರು ಬಂದು ಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡ್ತಾ ಇದ್ರೋ, ಬೇಡಿದವರಿಗೆಲ್ಲ ಕಾಮಿತ ಫಲಗಳ ಪ್ರೇಮದಿಂದ ಈಯುತ. ಯಾರ್ಯಾರು ಬಂದು ಭಕ್ತಿಯಿಂದ ಬೇಡ್ತಾ ಇದ್ರೋ, ಬೇಡಿಕೊಳ್ತಾ ಇದ್ರೋ, ನಮಸ್ಕಾರ ಮಾಡಿ ನಮ್ಮ ಮನೆಯೊಳಗಿಂತ ಸಂಕಷ್ಟಗಳಿದ್ದಾವೆ ಅದನ್ನು ಪರಿಹಾರ ಮಾಡು ಗುರುದೇವ ಅಂತ ತಿಳ್ಕೊಂಡು ಪ್ರಾರ್ಥನಾ ಮಾಡಿದ್ರೋ, ಅವರ ಕಾಮಿತ ಫಲಗಳನ್ನು ಪ್ರೇಮದಿಂದ ಸಿದ್ಧ ಬಸವೇಶ್ವರರು ಕೊಡ್ತಾ ಇದ್ರು. ಪ್ರೇಮದಿಂದ ಕೊಡೋದು, ಪ್ರೇಮದಿಂದ ಹೀಗೆ ಕೊಡ್ತಾ ಪೂಜ್ಯರು ದಯಮಾಡಿಸುವಾಗ, ಸೃಷ್ಟಿಯೊಳು ಎಲ್ಲ ಮೆಟ್ಟಿದ ಆಶ್ರಮವೆಲ್ಲ ನೆಟ್ಟನೆ ಸುಕ್ಷೇತ್ರವೆನಿಸಿ. ಅವರು ಎಲ್ಲೆಲ್ಲಿ ಪಾದ ಇಟ್ಟರೋ, ಪೂಜ್ಯರು ಎಲ್ಲೆಲ್ಲಿ ಪಾದ ಸ್ಪರ್ಶ ಮಾಡಿದರೋ, ಅವರು ಪಾದ ಸ್ಪರ್ಶ ಮಾಡಿರುವಂತಹ ಆ ಊರೆಲ್ಲ ಶಿವನ ಕ್ಷೇತ್ರವಾಯಿತಂತೆ, ಆಶ್ರಮವಾಯಿತಂತೆ, ಪುಣ್ಯಾರಣ್ಯಗಳಾಗಿ ಪರಿವರ್ತನೆಯಾದವಂತೆ ಸಿದ್ಧ ಬಸವೇಶ್ವರರ ಪಾದ ಸ್ಪರ್ಶದಿಂದ. ಅದಕ್ಕೆ ಮೈಲಾರದ ಬಸವಲಿಂಗ ಶರಣರು ತಮ್ಮ ತ್ರಿಪದಿಯಲ್ಲಿ ಹೇಳುತ್ತಾರೆ, ಹಲವು ಮಾತೇನು ನೀನು ಒಲಿದು ಪಾದವನ್ನು ಇಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಂತ. ಅವರು ಎಲ್ಲೆಲ್ಲಿ ಪಾದ ಇಟ್ಟರೋ ಆ ಧರೆಯೆಲ್ಲ, ಆ ಮಣ್ಣೆಲ್ಲ, ಆ ಭೂಮಿಯೆಲ್ಲ ಭೂ ಕೈಲಾಸವಾಗಿ ಪರಿವರ್ತನೆ ಆಯಿತು.